ನನ್ನ ಹೆಸರು ಸ್ನೇಹ ಅಂಥೇಳಿ, ನಾನು ಬೀದರ್ಲಿಂದ ಮಾತಾಡ್ತಿದ್ದೀನಿ. ನನ್ನ ಹಸ್ಬೆಂಡ್ ಹೆಸರು ಸಾಲ್ಮೋನ್ ರಾಜ್ ಅಂತ. ನನ್ನ ಹೆಸರು ಸಾಲೋಮನ್ ಅಂಥೇಳಿ, ನಾನು ಬೀದರಿಂದ ನನ್ನದು ಹೆಲ್ತ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಆಗಿದೆ. ಸೊ ನಾನು ಮದುವೆಯಾಗಿ 3 ವರ್ಷ ಆಯಿತು. ಮದುವೆಯಾಗಿ 3 ವರ್ಷ ಆಯಿತು. ಒಂದು ವರ್ಷದಿಂದ 1.5 ವರ್ಷವರೆಗೂ ಎಲ್ಲರಿಗೂ ಕಾಮನ್ನಾಗಿ ಪ್ರೆಗ್ನೆಂಟ್ ಆಗಬೇಕು ಜಲ್ದಿ ಅಂಥೇಳಿ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ. ಡಾಕ್ಟ್ರ್ ಹತ್ರ ಹೋದ್ವಿ ನಾವು, ಮತ್ತು ಮಕ್ಳ ಸಲುವಾಗಿ ಅಂಥೇಳಿ. ವೆಯ್ಟ್ ಜಾಸ್ತಿ ಇತ್ತು, ಆದರೆ ನನಗೆ ಭಾಳ ಪೇನ್ ಇತ್ತು, ಹೊಟ್ಟೆಯಲ್ಲಿ ಪೇನ್ ಇದ್ದರೆ ಡಾಕ್ಟ್ರ್ ಹತ್ರ ಹೋದ್ಮೇಲೆ ಡಾಕ್ಟ್ರು ಹೇಳಿದರು ನನಗೆ ಸ್ಕ್ಯಾನಿಂಗ್ ಮಾಡ್ಕೊಂಬರ್ರಿ ಅಂತೇಳಿ. ಸ್ಕ್ಯಾನಿಂಗ್ ಮಾಡ್ಕೊಂಬರಕ್ಕಂತ ಹೋದಾಗ ಅವ್ರು ಹೇಳಿದರು ಫೈಬ್ರಾಯ್ಡ್ ಇದೆ, ಸಬ್ಸಿರಲ್ ಫೈಬ್ರಾಯ್ಡ್ ಇದೆ ಅಂತೇಳಿ. ಸಬ್ಸಿರಲ್ ಫೈಬ್ರಾಯ್ಡ್ ಅಂದರೆ ನಮ್ಗೆ ಗೊತ್ತಿದ್ದಿಲ್ಲ ಏನಂತೇಳಿ. ಗರ್ಭಚೀಲದ ಮೇಲೆ ಗುಳ್ಳೆ ಅಂತ ಹೇಳಿದ ಮೇಲೆ ಮತ್ತೆ ನೆಕ್ಸ್ಟ್ ನಾವು ರಿಪೋರ್ಟ್ ತೊಗೊಂಡು ಡಾಕ್ಟ್ರ್ ಹತ್ರ ಹೋದ್ವಿ. ದೊಡ್ಡ ಡಾಕ್ಟ್ರು ಅವರು ಬೀದರಲ್ಲಿ, ಗೈನಕಾಲಜಿಸ್ಟು. ಅವ್ರ ಹತ್ರ ಹೋದ್ಮೇಲೆ ಅವ್ರು ಹೇಳಿದ್ರು ನಮಗೆ, ಇಲ್ಲ ನೀನು 20 kg ವೆಯ್ಟ್ ರಿಡ್ಯೂಸ್ ಮಾಡಬೇಕು, ನಿನ್ನ ವೆಯ್ಟ್ 90 kg ಇದೆ, ಮತ್ತು 20 kg ಕಮ್ಮಿ ಮಾಡಿದ ಮೇಲೆ ಮಕ್ಕಳಾಗೋದು ತುಂಬ ಕಷ್ಟ, ಆ ಫೈಬ್ರಾಯ್ಡ್ ತೆಗೆಸಬೇಕು. ಫೈಬ್ರಾಯ್ಡ್ ತೆಗೆಸಿದ ಮೇಲೂ 6 months ವೆಯ್ಟ್ ಮಾಡಬೇಕು, ಆಮೇಲೆ ನೀವು ಎಲ್ಲ ಫುಲ್ ಎಲ್ಲ ಪ್ರಿಪೇರ್ ಇದ್ದೀರಾ ಅಂತ ಹೇಳಿದರು. ಕೇಳಿದ್ವಿ ನಾವು ಆಪ್ರೇಷನ್ಗೆ ಎಷ್ಟಾಗುತ್ತೆ ಸರ್ ಅಂತ ಹೇಳಿದರೆ, ಅವ್ರು ಹೇಳಿದರು 40,000ರಿಂದ 50,000 ಬರ್ಬೋದು. ಆಮೇಲೆ ಡಾಕ್ಟ್ರು ಹೇಳಿದರು ಆಯ್ತು ನೀವು ಮಾತಾಡ್ಕೊಂಡು ಬಂದು ನನಗೆ ಭೇಟಿ ಆಗಿರಿ ಅಂಥೇಳಿ. ಮನೆಗೆ ಬಂದಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂತ್ಕೊಂಡು ಮಾತಾಡಿದ ಮೇಲೆ ನಾವು ತಲೆಯಲ್ಲಿ ತೆಗೆದುಬಿಟ್ವಿ ಬೇಡ ಅಂಥೇಳಿ. ಅದೇನಾಗುತ್ತೆ ಆಗಲಿ ಬಿಡು ಅಂತ ಇದ್ವಿ. ಆಮೇಲೆ ಏನಾಯಿತು ಅಂತಂದರೆ ಪ್ರೇಯರ್ ಮಾಡ್ತಾಯಿದ್ಮೇಲೆ ಎಲ್ಲರೂ ಅಂದರು, ಇವಳು ದಪ್ಪಿದ್ದಾಳೆ, ಇವಳಿಗೇನು ಮಕ್ಕಳಾಗಲ್ಲ, ಹಿಂಗೆ ಅಂತ ಹೇಳಿದರು. ಹಂಗಂತ ಹೇಳಿದ್ಮೇಲೆ ನಮ್ಗೆ ತಲೆಗೆ ಗೊತ್ತಾಗಲಿಲ್ಲ ಏನು ಮಾಡ್ಬೇಕಂತ ಹೇಳಿ. ಮಕ್ಕಳಿಲ್ದಲ್ಲಿ ನಾನು ಅನ್ಕೋತಿದ್ದೆ ನನಗೆ ಆಗೋದಿಲ್ಲ. ಈ 10 ಸತಿ TV9 ಬರುವಂಥ ಪ್ರತಿಯೊಂದು ಡಾಕ್ಟ್ರದ್ದು ಏನೇನು ಬರ್ತಾವಲ್ಲ ಅವರಿಗೆಲ್ಲ ಫೋನ್ ಮಾಡಿ ಕೇಳ್ತಿದ್ದೆ, ಮಕ್ಕಳು ಹಿಂಗೆ ಪ್ರಾಬ್ಲಮ್ ಇದ್ರೆ ಏನಾಗುತ್ತೆ ಅಂತ. ಯಾರಾದರೂ ಮಕ್ಕಳು ನೋಡಿದ್ರೆ ನನಗೆ ಅನಿಸ್ತಿತ್ತು ನನಗೆ ಆಗ್ಬೋದಾ ಆಗಲ್ಲ, ಒಂಥರ ಮನೇಲಿ ಬೇಚೇನಿ, ಒಂಥರ ನಿಂತ್ರೆ ಒಂಥರ ದಡ್ದಡು ಆಗ್ತಿತ್ತೋ ಇಲ್ಲೋ. ನನಗೆ ಈ 9 months ತನಕ ನನ್ನ ಮಗಳು ಇರ್ತಾಳಂತೂ ನಂಗೆ ನಂಬಿಕೆ ಇದ್ದಿದ್ದಿಲ್ಲ ಹೊಟ್ಟೆಯಲ್ಲಿ. ಹಾಗೆಲ್ಲ ಯೋಚನೆ ಮಾಡಿ ಫುಲ್ ಡಿಪ್ರೆಷ್ ಆಗಿಬಿಟ್ಟಿತ್ತು ನನ್ನ ಮೈಂಡು. ನಂಗೆ ಆಗೋದೇ ಇಲ್ಲ, ನನ್ನ ಮೈಂಡೆಲ್ಲ ಆಗೋದಿಲ್ಲ ಅಂತ ಮೊದಲೇ ಎಲ್ಲರೂ ಹೇಳ್ಬಿಟ್ಟಿದ್ರಲ್ಲ. ಒಟ್ಟು ಒಂಥರ ಅಸಮಾಧಾನ ಇತ್ತು ನನಗೆ. ಯಾರು ಮಕ್ಳಿಗೆ ನೋಡಿದ್ರು ನನಗೆ ಹೊಟ್ಟೆ ಗೊತ್ತಾಗ್ತಿದ್ದಿಲ್ಲ ಏನು ಮಾಡಬೇಕು, ನನಗೆ ಆಗ್ತಿತ್ತೋ ಇಲ್ಲೋ, ನನ್ನ ಮುಂದಿನ ಲೈಫ್ ಏನು, ಎಲ್ಲರೂ ನನಗೆ ಹಿಂಗೆ ಅನ್ನತ್ತಾರ, ಹೆಂಗೆ ಮಾಡಬೇಕು ಅಂಥೇಳಿ ಪ್ರೇಯರ್ ಮಾಡಿದ್ವಿ. ಇಲ್ಲಿ ಜೀಸಸ್ ಕಾಲ್ಸು ಟಿವಿಯಲ್ಲಿ ಡೈಲಿ ನೋಡ್ತಾ ಇರ್ತೀವಿ. ಅದರಲ್ಲಿ ಎಲ್ಲರದ್ದು ಟೆಸ್ಟಿಮನಿ ಕೇಳ್ತಾ ಇದ್ವಿ. ನಮ್ಮದು ಯಾವಾಗಲೂ ಈ ಥರ ಆಗುತ್ತೆ, ನಾವು ಯಾವಾಗ ಈ ಥರ ಟೆಸ್ಟಿಮನಿ ಹೇಳ್ತೀವಿ ಅಂಥೇಳಿ ಅಂದ್ಕೊಂಡು ನಾವು ಕಂಟಿನ್ಯೂ ಪ್ರೇಯರ್ ಮಾಡ್ತಾಯಿದ್ವಿ. ಪ್ರೇಯರ್ ಮಾಡ್ತಿರ್ಬೇಕಾದ್ರೆ ಜೀಸಸ್ ಕಾಲ್ಸು ಪ್ರೇಯರ್ ಮೀಟಿಂಗ್ ಇದೆ ಬೀದರಲ್ಲಿ ಭೂಮರೆಡ್ಡಿ ಕಾಲೇಜಲ್ಲಿ ಅಂಥೇಳಿ ಅನೌನ್ಸ್ಮೆಂಟ್ ಬಂದ ತಕ್ಷಣ ನಾವೇನು ಮಾಡಿದ್ವಿ, ಜೀಸಸ್ ಕಾಲ್ಸ್ ಪ್ರೇಯರ್ ಮೀಟಿಂಗಿಗೆ ಹೋಗಬೇಕು ಅಂಥೇಳಿ ಮೊದಲಿಂದ ಪ್ರಿಪೇರ್ ಮಾಡಿದ್ವಿ. ಇವನ್ ನಾನು ಕೂಡ ಅಲ್ಲಿ ವಾಲಂಟಿಯರಾಗಿ ಕೆಲಸ ಮಾಡಿದ್ನಿ. ಅಲ್ಲಿ ಪ್ರೇಯರಿಗೆ ಹೋದ್ವಿ. ಥರ್ಡ್ ಡೇ ಮೇಡಮ್ ಅವರು ಪ್ರೇಯರ್ ಮಾಡ್ತಿದ್ರು. ಪ್ರೇಯರ್ ಮಾಡಬೇಕಾದ್ರೆ ಅವ್ರು ಹೇಳಿದರು ಯಾರಿಗೆ ಮಕ್ಕಳು ಬೇಕಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ಬಂದಿದ್ದೀರಾ ಅಂಥವ್ರು ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದರು. Touch my dear sisters, those who are not having children. ಕರ್ತನೇ, ಮಕ್ಕಳಾಗದೇ ಇರುವಂತ ನನ್ನ ಪ್ರಿಯ ಸಹೋದರಿಗಳನ್ನು ಮುಟ್ಟು ಸ್ವಾಮಿ. Let them have a child miraculously, Lord. ಅದ್ಭುತವಾದ ರೀತಿಯ ಮಕ್ಕಳವರಿಗೆ ಹುಟ್ಟಲಿ. Man might have said this is impossible. ಮನುಷ್ಯನಿದು ಅಸಾಧ್ಯ ಅಂತ ಹೇಳಿರಬಹುದು, but this is possible with God. ಆದರೆ ದೇವರಿಗೆ ಇದು ಸಾಧ್ಯ. Father, give them a child, Lord. ತಂದೆ ಅವರಿಗೆ ಒಂದು ಮಗುವನ್ನು ಕೊಡು ಸ್ವಾಮಿ. Give them a child tonight. ಈ ರಾತ್ರಿ ಒಂದು ಮಗುವನ್ನು ಅನುಗ್ರಹಿಸು. Touch their womb. ಅವರ ಗರ್ಭವನ್ನು ಮುಟ್ಟು. Let them conceive by the power of the Holy Spirit. ಪರಿಶುದ್ಧಾತ್ಮನ ಬಲದಿಂದ ಅವರು ಗರ್ಭವತಿ ಆಗಲಿ. Thank you, Jesus. ವಂದನೆ ಯೇಸುವೇ. ಒಂಥರ ಏನೋ ಮೈಯಲ್ಲಿ ಜುಮ್ ಅಂದು ಮೈ ಎಲ್ಲ ಒಂಥರ ಬೆವ್ರು ಬಿಟ್ಟಂಗಾಯ್ತು. ಸಡನ್ಲಿ ಕಣ್ಣು ತೆಗೆದುಬಿಟ್ಟೆ. ಇನ್ನೂ ಮಾಡ್ತಿದ್ರು ಸಿಸ್ಟ್ರು ಅವ್ರ ಪ್ರೇಯರು. ಮತ್ತು ಕಣ್ಣು ಬಿಟ್ಟೆ. ಮತ್ತು ನಾನು ಕಣ್ಣು ಮುಚ್ಕೊಂಡ್ಮೇಲೆ ಎಲ್ಲರೂ ನೋಡಿದೆ. ಎಲ್ಲರೂ ಕಣ್ಣು ಮುಚ್ಕೊಂಡು ನಾನು ಒಬ್ಬಕಿನೇ ತೆಗ್ದಿದ್ದೀನಲ್ಲ ಅಂತೇಳಿ ಮತ್ತೆ ನಾನು ಕಣ್ಣು ಮುಚ್ಚಿದೆ. ಅವಾಗ ನನಗೊಂಥರ ಏನೋ ಮೈ ಒಂಥರ ವಜ್ಜೆ ಆದಂಗೆ ಆಗಿ ಸುಸ್ತಾಯಿತು, ಬೆವ್ರು ಬಿಡ್ತು. ಅದು 15 or 16 ಪ್ರೇಯರ್ ಮೀಟಿಂಗ್ ಇತ್ತು. ಅದಾದಮೇಲೆ ನವಂಬರ್ 1st ವೀಕಲ್ಲಿ ನಾವು ಟೆಸ್ಟ್ ಮಾಡಿ ನೋಡಿದ್ಮೇಲೆ ಪಾಸಿಟಿವ್ ಬಂತು ರಿಸಲ್ಟು. ಅದು ಪಾಸಿಟಿವ್ ಬಂದ ಕೂಡಲೇ ನಂಗೆ ನಂಬೋಕ್ಕಾಗಲಿಲ್ಲ ಇದು ಹೆಂಗೆ ಪಾಸಿಟಿವ್ ಆಯಿತು ಅಂಥೇಳಿ. ಇವ್ರಿಗೆ ಹೇಳಿದೆ, ಇವ್ರಂದ್ರೆ ನಿಮ್ಮ ಮಮ್ಮಿಗೆ ಹೇಳಂದರು. ಮಮ್ಮಿಗೆ ಹೇಳೋದು ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ರೀ ನಮ್ಗೆ. ಭಾಳ ಸಂತೋಷವಾಯಿತು. ಸಂತೋಷ ಆದಮೇಲೆ ಮತ್ತೇನು ಅನ್ನಿಸ್ ಮನಸ್ಸಲ್ಲಿ ಇದು ಹಿಂಗೆ ಆಯ್ತಲ್ಲ ಪ್ರಾಬ್ಲಮ್ಮು, ಇರ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಫಸ್ಟು ಮಿಸ್ಕ್ಯಾರೇಜ್ ಆಯಿತು. ಮಿಸ್ಕ್ಯಾರೇಜ್ ಆದಮೇಲೆ ಒಂದು 6 months ಆಗಲಿಲ್ಲ. ಕಂಟಿನ್ಯೂ ಹಿಂಗೆ ಒಂದ್ರ ಮೇಲೆ ಒಂದು ಟೆನ್ಷನ್ ಬಂತಲ್ರಿ. ಬಂದಮೇಲೆ ನನಗೆ ಏನೂ ಗೊತ್ತಾಗಲಿಲ್ಲ ಏನು ಮಾಡ್ಬೇಕಂತ ಹೇಳಿ ಡಾಕ್ಟ್ರ್ ಹತ್ರ ಹೋದ್ವಿ. ಡಾಕ್ಟ್ರು ಅಂದರು, ಅರೆ ಇದು ಮಿರಾಕಲ್ ಅದ, ಇದು ಆಗಕ್ಕೆ ಸಾಧ್ಯನೇ ಇದ್ದಿಲ್ಲ ಅಂತ ಹೇಳಿದರು. 2 months ಆಗೈತೆ ಅಂತ ಹೇಳಿದ್ರು ರೀ. ಅಂದರೂ ನನಗೆ ಇದು ನಂಬಿಕಿಲ್ಲ ಐತೆ ಅಂತ ಹೇಳಿ ಪ್ರೆಗ್ನೆನ್ಸಿ. ಇನ್ನೊಂದು ಸ್ಕ್ಯಾನಿಂಗ್ ಮಾಡ್ಕೊಂಬರ್ರಿ ನೀವು. ಸ್ಕ್ಯಾನಿಂಗ್ ಮಾಡ್ಕೊಂಬಂದ್ಮೇಲೆ ಸ್ಕ್ಯಾನಿಂಗ್ನಲ್ಲಿ ಬೇಬಿ ಹಾರ್ಟ್ ಬೀಟ್ ಎಲ್ಲ ಆಗ್ಯದ. 7 weeks ಆಗ್ಯದ. 7 weeks ಆಗಿದ್ಮೇಲೆ ಹಾರ್ಟ್ ಬೀಟ್ ಬರ್ತದೆ ಅಂತ ಹೇಳಿದ್ರು. ಹೋಗಿ ನಾವು ಸ್ಕ್ಯಾನಿಂಗ್ ಮಾಡ್ಕೊಂಬರಕ್ಕೆ ಹೋದ್ವಿ. ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಅದ, ಬೇಬಿ ಎಲ್ಲ ಚಲೋ ಅದ. 7.7 inch ಫೈಬ್ರಾಯ್ಡ್ ಅದ ಅಂತ ಹೇಳಿದ್ರು ರೀ. ಹೇಳಿದ್ಮೇಲೆ ನಂಗೆ ಸರ್ ಏನು ಹೇಳಿದರು, ನೀವು ಇದು ಬೇಬಿ ಪ್ಲ್ಯಾನ್ ಮಾಡಿದಿರಲ್ಲ, ಫೈಬ್ರಾಯ್ಡು ಬೇಬಿಗೆ ಮುಂದೆ ತೊಗೊಂಡು ಹೋಗೋಕ್ಕಾಗಲ್ಲ, ಎರಡರಲ್ಲಿ ಒಂದು ಯಾವುದಾದ್ರೂ ತೆಗಿಬೇಕಾಗ್ತೈತಿ. ನೀವು ಬೇಬಿ ತೆಗೆಸಿದ್ಮೇಲೆ ಫೈಬ್ರಾಯ್ಡ್ ರಿಮೂವ್ ಮಾಡಿದ್ಮೇಲೆ ಮತ್ತು ನೀವು
ಪ್ಲ್ಯಾನ್ ಮಾಡಿರಿ ಅಂದರು. ನಾನು ನಮ್ಮ ಮನೆಗೆ ಬಂದು ನನ್ನ ಹಸ್ಬೆಂಡ್ಗೆ ಹೇಳ್ದೆ ಹಿಂಗೆ ಹೇಳ್ತಿದ್ದಾರೆ ಅಂತಂದಮೇಲೆ, ಇಲ್ಲ ನಾವು ತೆಗ್ಸೋದೇನು ಬೇಡ, ಪ್ರಾರ್ಥನೆ ಮಾಡೋಣ ಅಂತ ಹೇಳಿದೆ ರೀ. ಪ್ರಾರ್ಥನೆ ಮಾಡ್ತಾ ಅದು ಫೈಬ್ರಾಯ್ಡ್ ದೊಡ್ಡದಾಗ್ತಾ ಹೋದಂಗೆಲ್ಲ ಭಯಂಕರ ಪೇನ್ ಸ್ಟಾರ್ಟ್. 24 ಅವರ್ಸಲ್ಲಿ ಒಂದು ದಿವಸನೂ ಒಂದು ಕ್ಷಣನೂ ಆರಾಮಾಗಿರ್ತಿದ್ದಿಲ್ಲ. ಭಾಳ ಪೇನ್ ಆಗ್ತಿತ್ತು, ಕುಂತ್ರೆ ನಿಂತ್ರೆ ಒಟ್ಟಿಗೆ ಸಮಾಧಾನ ಇರ್ತಿಲ್ಲ. ಡೆಲಿವರಿ ಡೇಟ್ ಹತ್ರ ಬಂತು. ಡೆಲಿವರಿ ಡೇಟ್ ಹತ್ರ ಬಂದಕ್ಕೆ ನಾವು ಎಲ್ಲಿ ಹೋಗಿ ತೋರಿಸ್ತಿದ್ವಿ ನೋಡ್ರಿ, ಅಲ್ಲಿ ಡಾಕ್ಟರ್ ಸಡನ್ಲಾಗಿ ಏನು ಹೇಳಿದ್ರು, ನಿಮ್ಮ ಕೇಸ್ ಭಾಳ ರಿಸ್ಕ್ ಇದೆ, ನಿಮ್ಮ ವೇಟ್ 100 ಆಗಿದೆ, ನಾ ಹಿಡಿಯೋದಿಲ್ಲ ನಿಮ್ಮ ಕೇಸ್. ಎಲ್ಲರೂ ಕೈ ಬಿಟ್ರು ನನಗೆ. ಈವನ್ ನಮ್ಮ ಹತ್ರ ದುಡ್ಡು ಇದ್ದಿಲ್ಲ. ಎಲ್ಲಿ ಹೋದರೂ ರಿಜೆಕ್ಷನ್, ಡಾಕ್ಟ್ರು ಹಿಡಿಯೋದಿಲ್ಲ ನಿಮಗೆ, ನೀವು ಹೈದ್ರಾಬಾದ್ ಹೋಗಬೇಕು. ಈವನ್ ನಮ್ಮ ಸ್ವಂತದವ್ರು ನಮ್ಗೆ ಸಪೋರ್ಟ್ ಇರಲಿಲ್ಲ. ಯಾರು ನಮಗೆ ಮಾಡ್ತೀನಿ ಅಂತ ಹೇಳಿದ್ರು ಅವರು ಕೂಡ ನಮ್ಗೆ ಕೈ ಬಿಟ್ಬಿಟ್ಟಿದ್ರು. ಲಾಸ್ಟಲ್ಲಿ ಹೆಂಗಾಯ್ತು ಅಂದರೆ, ಹೋಟೆಲ್ ಮಗು, ಫೈಬ್ರಾಯ್ಡು, ಪೇನು, ಮತ್ತು ನನ್ನದು ಕಾಲು ಬೇರೆ ಬರ್ನಿಂಗ್ ಆಗಿಬಿಟ್ಟಿತ್ತು. ನೀರು ಬಿದ್ದು, ಬಿಸಿ ನೀರು ಬಿದ್ದು, ಅಂಥ ಪೇನಲ್ಲಿ ಧೈರ್ಯ ಗೆಡಲಿಲ್ಲ. ಅಂಥದ್ದು ಶೋಧನೆ ಭಾಳ ಬಂದು ನನಗೆ. ಎಲ್ಲ ಮಂದಿ ಎಲ್ಲರೂ ಬಿಟ್ಬಿಟ್ರು. ಜಗಳ ಎಲ್ಲ ಫುಲ್ ಒಂಥರ ಏನಂದರೆ ಯಾರು ಏನೂ ಇಲ್ದಂಗೆ ಇದ್ವಿ ನಾವು. ಆಮೇಲೆ ಏನಂದ್ರು, ಇಲ್ಲ ಸರ್ ಹತ್ರ ಹೋಗಿ ಇನ್ನೊಂದ್ಸತಿ ಭೇಟಿ ಆದ, ನಾನಂತೂ ನಿಮ್ಗೆ ಹಿಡೋದಿಲ್ಲ, ನೀವು ಹೈದ್ರಾಬಾದ್ ಹೋಗ್ರಿ ಫರ್ನಾಂಡಿಸು, ಅಲ್ಲಿ 2-3 ಲ್ಯಾಕ್ ರುಪೀಸ್ ಆಗುತ್ತೆ, ಅದರಲ್ಲಿ ನಿಮ್ಮ ಫೈಬ್ರಾಯ್ಡು ರಿಮೂವ್ ಮಾಡ್ತಾರೆ, ಬೇಬಿಗೂ ತೆಗಿತಾರೆ ಹಂಗೆ ಅಂದರು. ನಮ್ಮ ಹತ್ರ ಅಷ್ಟು ಇದ್ದಿಲ್ಲ, ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಇದ್ದಿಲ್ಲ. ಮನೆಗೆ ಬಂದು ಹಿಂಗೆ ಪ್ರಾರ್ಥನೆ ಮಾಡ್ತಾ ಕುಂತು ನನ್ನ ಹಸ್ಬೆಂಡ್ ಪ್ರಾರ್ಥನೆ ಮಾಡಿದರು. ಸಡನ್ನಾಗಿ ಗುದ್ಗೆ ಹಾಸ್ಪಿಟಲ್ ನಮ್ಗೆ ನೆನ್ಪು ಬಂತು. ಅಲ್ಲಿ ಹೋಗಿ ನಾವು ಕೇಳಿದರೆ ಮೇಡಮ್ ಅಂದರು, ಇಲ್ಲ ನಾನು ಹಿಡಿತೀನಿ, ರಿಸ್ಕ್ ಆಗುತ್ತೆ, ಮತ್ತು ನೀವು 70,000-80,000 ಬಿಲ್ ಆಗುತ್ತೆ, ಅಡ್ಮಿಟ್ ಆಗ್ರಿ ನೀವು, ಮಾಡ್ತೀನಿ ಅಂದರು. ಮಾಡಿದ ಮೇಲೆ ನಂಗೆ ಏನು ಹೇಳಿದ್ರು, ಏನೂ ಆಗ್ಬೋಸಿದ್ರಿ ನಲ್ಲಿ ದಪ್ಪಿದೆಯಾ, ಅನಸೀಸಲ್ಲಿ ನಿನ್ಗೆ ಏನೂ ಫೇಲ್ ಆಗಿ ನಿಂದು ಏನೂ ಆಗ್ಬೋದು ಪ್ರಾಬ್ಲಮ್ಮು, ಬಟ್ ನೀವು ರಿಸ್ಕ್ ತೊಗೊಂಡು ಸೈನ್ ಮಾಡ್ತೀನಿ ಅಂದರೆ ನಾನು ಹಿಡಿತೀನಿ ಅಂದ್ರೆ ಓಕೆ ಅಂತಂದರು. ಓಕೆ ಅಂದಮೇಲೆ ನನ್ನ ಫೋನಲ್ಲಿ ಜೀಸಸ್ ಕಾಲ್ಸ್ ಆ್ಯಪ್ ಇತ್ತು. ಆ ಆ್ಯಪ್ನಲ್ಲಿ ನಾನು ಇವಾಂಜಲಿನ್ ಮೇಡಮ್ ಹೀಲಿಂಗ್ ಪ್ರೇಯರ್ ಅಂತ ಬರ್ತಿತ್ತು, ಒತ್ತಿದ್ರು ಮೈಕ್ ರೆಕಾರ್ಡಿಂಗ್. ಆ ರೆಕಾರ್ಡಿಂಗ್ ಕೇಳಿಸ್ತಾ Father, Lord, I pray for all those who are watching this program. ತಂದೆಯೇ, ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಎಲ್ಲರಿಗೋಸ್ಕರ ಬೇಡುತ್ತೇನೆ. Father, you know what is in their heart. ತಂದೆಯೇ, ಅವರ ಹೃದಯದಲ್ಲಿ ಏನಿದೆ ಅದು ನಿನಗೆ ತಿಳಿದಿದೆ. What requests they are making to you, Lord. ಅವರು ಏನನ್ನು ಬೇಡಿಕೊಳ್ಳುತ್ತಿದ್ದಾರೋ, Father, do the very thing they have asked today, Master. ಅವರು ಈ ದಿನ ಕೇಳಿದ್ದನ್ನು ನೀನು ಅವರಿಗೆ ದಯಪಾಲಿಸು. The doctors might have said, I cannot help you. ವೈದ್ಯರು ಹೇಳಿರಬಹುದು, ನಾನು ನಿಮಗೆ ಸಹಾಯ ಮಾಡಲು ಆಗುವುದಿಲ್ಲ. Naturally, it is not possible for you to be healed. ಪ್ರಾಕೃತವಾಗಿ ನೀವು ಗುಣವಾಗಲು ಸಾಧ್ಯವಿಲ್ಲ. But then you touch them with your nail-pierced hand and heal them, O God. ಮೊಳೆಯಿಂದ ಗಾಯಗೊಂಡ ಹಸ್ತದಿಂದ ಅವರನ್ನು ಮುಟ್ಟಿ ಅವರನ್ನು ಗುಣಪಡಿಸು ದೇವರೇ. Lord, you can do all the things that are impossible, Lord. ಅಸಾಧ್ಯವಾದದೆಲ್ಲವೂ ನಿನಗೆ ಸಾಧ್ಯ ದೇವರೇ. Touch and heal them, O God. ಮುಟ್ಟಿ ಗುಣಪಡಿಸು ದೇವರೇ. ಪ್ರೇಯರ್ ಮಾಡಿದ್ರು ಅವರು. ಆಯ್ತು, ದೇವ್ರು ನಿಮ್ಮ ಒಟ್ಟಿಗೆ ಇರ್ತಾನೆ ರೀ, ಹೋಗ್ರಿ ಅಂದರು. ಅವಳಿಗೆ ಒಳಗೆ ಹೋದ್ರು, ನಾವೆಲ್ಲರೂ ಹೊರಗಡೆ ನಿಂತು ವೇಟ್ ಮಾಡ್ತಾಯಿದ್ವಿ, ಏನಾಗುತ್ತೋ ಏನಿಲ್ಲೋ, ಏನಾಗ್ತಾ ಇರುತ್ತೋ. ಸುಮಾರು 1 ಗಂಟೆ ಒಳಗೆ ಹೋದ್ರು ಅಂತೇಳಿ. ಅವ್ರು ರಿಸ್ಕ್ ಅದ ಅಂತ ಹೇಳಿದರು. ಇವನ್ ಆಂಬುಲೆನ್ಸ್ ಕೂಡ ರೆಡಿ ಇಟ್ಟಿದ್ರು. ಏನು ಭೀ ಸ್ವಲ್ಪ ಭೀ ರಿಸ್ಕ್ ಆಯ್ತು ಅಂದ್ರೆ ನಾವು ನಿಮ್ಗೆ ಹೈದ್ರಾಬಾದ್ ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ತೇವೆ ಅಂಥೇಳಿ ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಅವ್ರು ಭೀ ನಿಂತಿದ್ರು. ನಾವು ಒಂದೇವು ದೇವ್ರಕ್ಕಿಂತ ದೊಡ್ಡದರ ಯಾವುದಿಲ್ಲ. ಒಂದು ಜೀವರ ಉಳಿತದ, ಒಂದು ಜೀವರ ಹೋಯ್ತದ. ಮತ್ತೆ ಭೀ ಏನು ಮಾಡಿದೆವು, ದೇವ್ರ ಮೇಲೆ ಭಾರ ಹಾಕಿ ಒಳಗೆ ಕಳಿಸ್ದೇವ್ರಿ. ಒಳಗೆ ಕಳಿಸಿ ನಾವು ಹೊರಗೆ ಪ್ರೇಯರ್ ಮಾಡ್ಕೋ ಅಂತ ಕುಂತಿದ್ದೇವೆ ರೀ. ಎಲ್ಲರೂ ಜೀಸಸ್ ಕಾಲ್ಸಿಗೆ ಹಚ್ಚಿದ್ರು. ಎಲ್ಲರೂ ಅಲ್ಲಿ ಫೋನ್ ಇತ್ತು ರೀ. ಎಲ್ಲರೂ ಫೋನ್ ಹಚ್ಚಿ ಪ್ರೇಯರ್ ಮಾಡಿಸ್ಕೋತ ಕುಂತಿದ್ದೆವು. ಪ್ರೇಯರ್ ಮಾಡಿಸ್ಲತ್ತಿನಾಗ ಹುಡುಗಿ ಅಳ ಸೌಂಡ್ ಬಂತು. ಸೌಂಡ್ ಬರ್ತಿಗೆ ಬೇಬಿ ಬಾರ್ನ್ ಆಗ್ಯದ ಅಂತ ಹೇಳಿದ್ರು. ನಮಗೆಲ್ಲ ಟೆನ್ಷನ್ ಏನಿತ್ತು, ಅದು ಫೈಬ್ರಾಯ್ಡ್ ಜಸ್ಟ್ ಸ್ವಲ್ಪ ಭೀ ಟಚ್ ಆಯ್ತು ಅಂತೇಳ್ರಿ, ಅಲ್ಲಿ ಜೀವ ಹೋಗೋ ಚಾನ್ಸಸ್ ಇತ್ತು. ನಮಗೆ ಮಗು ಅಳೋ ಶಬ್ದ ಬಂತು. ಡಾಕ್ಟ್ರ್ ಹೊರಗೆ ಬರ್ತಾಯಿಲ್ಲ ಒಬ್ರು. ಏನಾಗ್ತೋ ಏನಿಲ್ಲ ಅಂತೇಳಿ ಭಾಳ ಟೆನ್ಷನ್. ಹಿಂಗೆ ಮತ್ತು ಹಾಗೆ ಪ್ರೇಯರ್ ಮಾಡ್ಕೋತಾ ಇದ್ದೇವೆ. ದೇವ್ರೆ ಇನ್ನೂ ಯಾಕಬಾರ್ದು, ಈಗ ನೀ ಕೊಟ್ಟಿದ್ದದ ಗಿಫ್ಟು, ಈ ಮಗಳು ಭೀ ನಿನ್ನಕ್ಕಿನ್ನೇ ಹೇಳ, ಹೆಂಗಾರ ಮಾಡಿ ಇಬ್ಬರಿಗೂ ಸುರಕ್ಷಿತವಾಗಿ ಕೈದು ಕಾಪಾಡ್ರಿ ಅಂಥೇಳಿ ಪ್ರೇಯರ್ ಮಾಡಿದೆವು ಅಂತೇಳಿ. ಪ್ರೇಯರ್ ಮಾಡೋದು ಡಾಕ್ಟರ್ ಹೊರಗೆ ಬಂದರು ಒಬ್ಬರು. ಸರ್, ನಾನು ಮಗಳು ಅತ್ತಿನ ಕೇಳಿಸ್ಕೊಂಡಿನ ಸೌಂಡು, ಮಗಳಿಗೆ ಕೇಳ್ತಾಯಿಲ್ಲ, ಇವಳಿಗೆ ಕೇಳ್ತಾಯಿದ್ದೀನಿ, ಇವಳು ಚೆನ್ನಾಗಿದ್ದಾಳ ಇಲ್ಲ ಅಂತೇಳಿ. ಚೆನ್ನಾಗಿದ್ದಾಳ್ರಿ, ಏನಿಲ್ಲ, ಟೆನ್ಷನ್ ಇಲ್ಲ, ಏನಿಲ್ಲ ಅಂತ ಹೇಳಿದ್ರಿ. ದೇವ್ರಿಗೆ ಸ್ತೋತ್ರ ಹೇಳ್ತೀನಿ ನಾನು. ಡಾಕ್ಟರ್ಸ್ ಅಂತೂ ಮಿರಾಕಲ್ ಅಂದರು. ಫಸ್ಟು ವರ್ಡು ಡಾಕ್ಟ್ರ್ ಯೂಸ್ ಮಾಡಿದ್ದು, ಇದು ಫುಲ್ ಮಿರಾಕಲ್ ಇತ್ತೆ. 98 kgs ಅವಾಗ ನಾನು ಕನ್ಸೀವ್ ಆದಾಗ. ಫಸ್ಟ್ ಟೆಸ್ಟಿಗೆ ಹೋದಾಗ 90 kg ಇತ್ತು, ಆಮೇಲೆ 8 kg ಜಾಸ್ತಿ ಆಯಿತು. 98 kgs ಇದೆ ನಿನ್ನ ವೇಟು. ಮತ್ತು ಬೇಬಿ ವಿತ್ ಫೈಬ್ರಾಯ್ಡ್ ಅಂದರೆ ಇದು ನಿನ್ನ ಇಟ್ಕೊಂಡು ಅಂಡರ್ಲೈನ್ ಮಾಡಿದ್ದಾರೆ ಅವ್ರು. ನನ್ನ ರಿಪೋರ್ಟ್ಸ್ ಇದೆ, ಅದರಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ, ಇದು ಮಿರಾಕಲು, ಇದು ಸಾಧ್ಯನೇ ಇಲ್ಲ ಅಂಥೇಳಿ. ಎಷ್ಟು ಎಲ್ಲ ಗೈನಕಾಲಜಿಸ್ಟ್ ತೋರಿಸಿದ್ರೆ ಎಲ್ಲರೂ ಅದೇ ಅಂದರು, ಇದು ಎಲ್ಲೂ ಸಾಧ್ಯನೇ ಇಲ್ಲ. ಇಲ್ಲ ಅಂದರೆ ಒಂದು ಬೇಬಿ ಆದರೂ ಹೋಗುತ್ತೆ, ಇಲ್ಲಾಂದರೆ ಒಂದು ಫೈಬ್ರಾಯ್ಡ್ ಅದು ತೆಗೆದ ಮೇಲೆ ಇದಕ್ಕೆ ಮುಂದೆ ನಾವು ಒರೆಸೋಕ್ಕಾಗುತ್ತೆ. ಎರಡೂ ಒಂದೇ ಸತಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತಂದರು. ನನಗೆ ಇವಳು ಒಂದು ಗಾಡ್ ಗಿಫ್ಟು.
ಇವ್ಯಾಂಜಲಿನ್ ಮೇಡಮ್ ಪ್ರೇಯರ್ ಮಾಡಿ ಹೊಟ್ಟೆ ಮೇಲೆ ಕೈ ಇಟ್ಕೊ ಅಂದಾಗ ಕನ್ಸೀವ್ ಆದವಳು ಇವಳು. ಅದಕ್ಕೆ ಇವಳ ಹೆಸರು ನಾನು ಇವ್ಯಾಂಜಲಿನ್ ಅಂತ ಇಟ್ಟೆ. ಈಗ ನಾನು ಇವಳಿಗೆ ನೋಡಿ ಭಾಳ ಸಂತೋಷ ಪಡ್ತೀನಿ. ದೇವ್ರು ಇವಳಲ್ಲಿ ಪ್ರತಿಯೊಂದು ಎಲ್ಲ ಥರದ ನಾಲೆಜನ್ನು ಕೊಟ್ಟಿದ್ದಾರೆ. ಇವಳು ದೇವ್ರು ಪ್ರೇಯರ್ ಮಾಡಂದರೆ ಪ್ರೇಯರ್ ಮಾಡ್ತಾಳೆ, ಹಾಡು ಹಾಡ್ತಾಳೆ. ಹೀಗೆ ಇವಳಿಗಿರೋದು 14 ಮಂತ್ಸಲ್ಲಿ ದೇವ್ರ ಹಾಡು ಹಾಕಿದ ತಕ್ಷಣ ಕೈ ಎತ್ತಿ ಸ್ತೋತ್ರ ಹೇಳ್ತಾಳೆ. ನನಗೆ ಇವಳು ಇಷ್ಟು ಕ್ಲೆವರ್ ಇರೋಕ್ಕೆ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಇವ್ಯಾಂಜಲಿನ್ ಸಿಸ್ಟ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ಪ್ರಾರ್ಥನೆ ಮುಖಾಂತರ ನಾನು ಇವತ್ತು ಇಂಥ ಒಳ್ಳೆಯ ಮಗುವನ್ನು ಪಡೆದಿದ್ದೀನಿ ಅಂತೇಳಿ.